ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ 19ನೇ ಕಂತಿನ ಹಣ ಇಲ್ಲಿ 2,000 ಪ್ಲಸ್ 2,000 4,000 ರೂಪಾಯಿ ಹಣ ಜಮಾ ಆಗ್ತಾ ಇರುವಂಥದ್ದು. ಏನಿಲ್ಲಿ ಹಣವನ್ನು ಜಮಾ ಮಾಡಲಿಕ್ಕೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂಥದ್ದು ಇದೊಂದು ಭರ್ಜರಿ ಗುಡ್ ನ್ಯೂಸ್. ಆ್ಯಂಡ್ ಇದ್ರ ಜೊತೆಗೇ ಇನ್ನೊಂದಿಷ್ಟು ಗುಡ್ ನ್ಯೂಸ್ ಇರುವಂಥದ್ದು, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದಿಷ್ಟು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಆಗಿ ಸಿಕ್ಕಿದೆ, ಅದ್ರ ಬಗ್ಗೆ ನಾನು ನಿಮಗೆ ಮಾತಾಡ್ತಾ ಹೋಗ್ತೀನಿ. ಸ್ವಲ್ಪ ಒಂದು ಜಾಸ್ತಿ ಅಂತಂದರೆ ಒಂದು 8 ನಿಮಿಷ 10 ನಿಮಿಷ ವಿಡಿಯೋ ಇರುತ್ತೆ. ದಯವಿಟ್ಟು ಕೊನೆವರೆಗೂ ನೋಡಿ. ಮಿನಿಮಮ್ ಒಂದು 4 ನಿಮಿಷ ವಿಡಿಯೋ ನೋಡಿ ಸಾಕು, ಅಷ್ಟೇ ನೋಡಿ. ಖಂಡಿತವಾಗ್ಲೂ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಶುರು ಮಾಡೋ ಸ್ನೇಹಿತರೆ. ಆದರೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ತುಂಬ ಜನ ಕೇಳ್ತಾ ಇದ್ದಾರೆ ಇಲ್ಲಿ, ಮತ್ತು ಆಲ್ಮೋಸ್ಟ್ ಇಲ್ಲಿ ತುಂಬ ಜನ ಇಲ್ಲಿ ಹೇಳ್ತಾ ಇರುವಂಥದ್ದು ನಮ್ಗೆ ಹಣ ಬಂದಿಲ್ಲ. ಈ ರೀತಿ ಆದರೆ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನಾವು ಹಣವನ್ನು ಇಲ್ಲಿ ಪಡ್ಕೊಳ್ಳೇಬೇಕು, ನಮಗೆ ಇಲ್ಲಿ ಮೇಯ್ನಾಗಿ ಹಣ ಬೇಕೇ ಬೇಕು ಅಂತ ಇಲ್ಲಿ ತುಂಬ ಜನ ಅವರ ಒಂದು ಒಪಿನಿಯನನ್ನು ಶೇರ್ ಮಾಡ್ತಾ ಇರುವಂಥದ್ದು. ಏನಿಲ್ಲಿ ಒಪಿನಿಯನ್ನ ಯಾಕೆ ಶೇರ್ ಮಾಡ್ತಾ ಇರುವಂಥದ್ದು, ಮತ್ತು ಇಲ್ಲಿ ಅಂದರೆ ಒಪಿನಿಯನ್ನ ಶೇರ್ ಮಾಡಬಾರ್ದು ಅಂತಲ್ಲ, ಡೆಫಿನೆಟ್ ಆಗಿ ಮಾಡ್ಬೋದು. ಆದರೆ ಇಲ್ಲಿ ಕೆಲವರು ಹೇಳ್ತಾ ಇರುವಂಥದ್ದು ಇಲ್ಲಿ ಹಣ ಬರ್ತಾ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ನಾನು ಅವರಿಗೆ ಒಂದಿಷ್ಟು ಸಿಂಪಲ್ ಆಗಿರುವಂಥ ಮಾಹಿತಿಯನ್ನು ಕೊಡುವಂಥದ್ದು ಇಷ್ಟೇ. ನಿಮಗೆ ಖಂಡಿತವಾಗ್ಲೂ ಹೇಳ್ತೀನಲ್ಲ, ಎಲ್ರಿಗೂ ಹಣ ಬರಲಿ. ಫಸ್ಟ್ ಆಫ್ ಆಲ್ ಎಲ್ಲರ ಅಕೌಂಟಿಗೂ ಹಣ ಬರಬೇಕು. ಇಲ್ಲಿ ಹಣ ಜಮಾ ಆಗಬಾರ್ದು, ಅವ್ರಿಗೆ ಹಣನೇ ಬರಬಾರ್ದು. ನೋ, ಅದು ತಪ್ಪಾಗುತ್ತೆ, ದಯವಿಟ್ಟು ತಪ್ಪಾಗುತ್ತೆ. ನಾನು ಹೇಳುವಂಥದ್ದು ಇಷ್ಟೇ, ಎಲ್ಲರ ಅಕೌಂಟಿಗೂ ಹಣ ಬರಬೇಕು. ಎಲ್ಲರ ಅಕೌಂಟಿಗೂ ಹಣ ಬರಬೇಕು. ಆದರೆ ಕೆಲವರ ಅಕೌಂಟಿಗೆ ಹಣ ಬರ್ತಾ ಇಲ್ಲ. ಯಾಕೆ ಇಲ್ಲಿ ಈ ರೀತಿ ಆಗ್ತಾ ಇದೆ ನನಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ನಿಮ್ಮ ಒಂದು ಇಂದು ಬೆಳ್ಳಂಬೆಳಿಗ್ಗೆ ಒಂದು ಬಂತು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಗೃಹಲಕ್ಷ್ಮಿ 19ನೇ ಕಂತಿನ ಹಣ ನಿಮ್ಮ ಅಕೌಂಟಿಗೆ ಇಲ್ಲಿ ಕ್ರೆಡಿಟ್ ಆಗಿರುವಂಥದ್ದು 2,000 ರೂಪಾಯಿ ಕ್ರೆಡಿಟ್ ಆಗಿದೆ, ಅದನ್ನು ತೋರಿಸ್ತಾ ಇರುವಂಥದ್ದು. ಇದೊಂದು ಶುಭ ಸುದ್ದಿ. ಯಾಕಂತಂದರೆ ಇಲ್ಲಿ ಹಣ ಬರ್ತಾ ಇರೋದಿಲ್ಲ, ಕೆಲವರಿಗೆ ಹಣ ಬಂದಿಲ್ಲ. ಹಾಗಾಗಿ ಇಲ್ಲಿ ಏನೂ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಇಲ್ಲಿ ನಾನು ಹೇಳುವಂಥದ್ದು ಇಷ್ಟೇ, ದಯವಿಟ್ಟು ಎಲ್ರಿಗೂ ಇಲ್ಲಿ ಈ ಒಂದು ಮಾಹಿತಿ ತಲುಪಬೇಕು. ಇಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಇಲ್ಲಿ ನೀವು ಎಲ್ರಿಗೂ ಒಂದಿಷ್ಟು ಮಾಹಿತಿಯನ್ನು ಎಲ್ರಿಗೂ ತಲುಪಿಸಬೇಕಾಗ್ತದೆ. ಎಲ್ರಿಗೂ ಹಣ ಬರಲಿ. ಫಸ್ಟ್ ಆಫ್ ಆಲ್ ನಾನೆಲ್ಲಿ ಕೇಳ್ಕೊಳ್ಳುವಂಥದ್ದು ಇಷ್ಟೇ, ಅದು ಇದು. ಮತ್ತು ಇಲ್ಲಿ ಜಾಸ್ತಿ ನಾನು ಹೇಳಲಿಕ್ಕೆ ಹೋಗಲ್ಲ, ಸಿಂಪಲ್ಲಾಗಿ ನಾನು ನಿಮಗೆ ಇಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ. ಏನಪ್ಪ ಅಂತಂದರೆ ಇಲ್ಲಿ ಎಲ್ರಿಗೂ ಹಣ ಬರಲಿ, ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ. ಫಸ್ಟ್ ಆಫ್ ಆಲ್ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ನಿಮ್ಮೆಲ್ರಿಗೂ ಹಣ ಬರಬೇಕು. ಹಣ ಬರಬಾರ್ದಂತ ಯಾರಿಗೂ ನಾನು ಹೇಳಲ್ಲ. ಯಾಕಂತಂದರೆ ಕೆಲವರಿಗೆ ಹಣ ಬರ್ತಾ ಇಲ್ಲ. ಅಟ್ ಪ್ರೆಸೆಂಟಾಗಿ ಹೇಳಬೇಕಂತಂದರೆ ಕೆಲವರಿಗೆ ಹಣ ಬರ್ತಾ ಇಲ್ಲ. ಹಾಗಾಗಿ ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇಷ್ಟೇ, ನಿಮ್ಮೆಲ್ರಿಗೂ ಹಣ ಬರಬೇಕು. ಮತ್ತು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೇಕು. ಯಾಕಪ್ಪ ಅಂತಂದರೆ ಕೆಲವರಿಗೆ ಹಣ ಬರ್ತಾ ಇರೋದಿಲ್ಲ, ಕೆಲವರಿಗೆ ಹಣ ಬಂದಿದೆ, ಕೆಲವರಿಗೆ ಹಣ ಬಂದಿಲ್ಲ. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಇಲ್ಲಿ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಹಾಗಾಗಿ ನಾನು ಎಲ್ರಿಗೂ ಟೆನ್ಷನ್ ಆಗುವಂಥದ್ದು ಏನಿಲ್ಲ, ಎಲ್ರಿಗೂ ಹಣ ಬರಲಿ. ನೀವು ಫಸ್ಟ್ ಆಫ್ ಆಲ್ ನೀವು ಹಣ ಬರುವವರೆಗೆ ಕಾಯಬೇಕು. ಮತ್ತು ಎಲ್ರಿಗೂ ಹಣ ಬರುತ್ತೆ, ನೀವು ಟೆನ್ಷನ್ ಆಗುವಂಥದ್ದು ಇಲ್ಲ. ಮತ್ತು ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದು ವೆರಿ ಇಂಪಾರ್ಟೆಂಟ್. ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಂಥದ್ದು ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಏನಪ್ಪ ಅಂತಂದರೆ, ನಿಮ್ಮ ಅಕೌಂಟಿಗೆ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗುತ್ತೆ, ನೀವಿನ್ನೂ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಮತ್ತು ಇಲ್ಲಿ ಇಂದು ಬೆಳ್ಳಂಬೆಳಿಗ್ಗೆ ಬಂತು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ ನಿಮ್ಮ ಅಕೌಂಟಿಗೆ ಇನ್ನು 7 ದಿನಗಳಲ್ಲಿ ಹಣ ಜಮೆ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಇದೊಂದು ಖುಷಿ ಕೊಡುವಂಥ ಸುದ್ದಿ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು, ಎಲ್ರಿಗೂ ಹಣ ಬರಲಿ, ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ. ಮತ್ತು ಇಲ್ಲಿ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ, ಒಂದನ್ನು ತಿಳ್ಕೊಳ್ಳಿ. ಎಲ್ಲರೂ ಕೂಡ ನಿಮ್ಮೆಲ್ರಿಗೂ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ, ನೀವು ಹಣ ಬಂದಿಲ್ಲ ಅಂತ ಟೆನ್ಷನ್ ಆಗುವಂಥದ್ದು, ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅದು ಬಂದಿಲ್ಲ. ನೋ, ನೀವು ಟೆನ್ಷನ್ ಆಗುವಂಥ ವಿಚಾರವೇ ಇಲ್ಲ. ಇಲ್ಲಿ ಎಲ್ಲರಿಗೂ ಹಣ ಬರಬೇಕು, ಎಲ್ರಿಗೂ ಹಣವನ್ನು ಪಡೆದುಕೊಳ್ಬೇಕು. ಮತ್ತು ಎಲ್ಲರೂ ಕೂಡ ಹಣವನ್ನು ಪಡ್ಕೊಂಡ್ರೆ ಮಾತ್ರ ಅದು ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಚೆನ್ನಾಗಿರುತ್ತೆ ಅಂತಂದ್ರೆ ಸಿಂಪಲ್ ಹೇಳ್ತಾ ಇರುವಂಥದ್ದು ಇಷ್ಟೇ. ನಾನು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಂಡ್ರೆ ಖುಷಿಯಾಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ, ಎಲ್ರಿಗೂ ಹಣ ಬರಲಿ, ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ಎಲ್ರಿಗೂ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ, ದಯವಿಟ್ಟು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ,
ಸ್ನೇಹಿತರೆ, ಮತ್ತೆ ಇಲ್ಲಿ PM ಕಿಸಾನ್ ಯೋಜನೆ ಹಣದ ಬಗ್ಗೆ ಕೇಳ್ತಾ ಇದ್ದೀರಾ. ಏನು PM ಕಿಸಾನ್ ಯೋಜನೆ ಹಣ ನಮಗೆ ಬಂದಿಲ್ಲ ಸರ್, ನಮಗೆ PM ಕಿಸಾನ್ ಯೋಜನೆ ಹಣ ಬಂದಿಲ್ಲ ಅಂತಂದರೆ ನಾವು ತುಂಬ ಪ್ರಾಬ್ಲಮ್ ಆಗ್ತದೆ, ನಮಗೆ PM ಕಿಸಾನ್ ಯೋಜನೆ ಹಣ ನಮಗೆ ಬೇಕೇ ಬೇಕು ಅಂತ ಇಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ, PM ಕಿಸಾನ್ ಯೋಜನೆ ಹಣ ನಿಮಗೆ ಬೇಕು ಅಂತ ಅಂದರೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಇಲ್ಲಿ ಎಲ್ಲರಿಗೂ ಇಲ್ಲಿ PM ಕಿಸಾನ್ ಯೋಜನೆ ಹಣ ಇಲ್ಲಿ ಎಲ್ರಿಗೂ ಹಣ ಬಂದೇ ಬರುತ್ತೆ. ನೀವು ಟೆನ್ಷನ್ ಆಗುವಂಥ ವಿಚಾರವೇ ಇಲ್ಲ. PM ಕಿಸಾನ್ ಯೋಜನೆಯಿಂದ ನಿಮ್ಮ ಎಲ್ಲರ ಒಂದು ಅಕೌಂಟಿಗೂ ಏನು ಆಲ್ಮೋಸ್ಟ್ ಒಂದು 90% ಆಫ್ ಹಣವನ್ನು ಬಿಟ್ಟಿರುವಂಥದ್ದು ಇವಾಗ. ಹಾಗಾಗಿ ನೀವು PM ಕಿಸಾನ್ ಯೋಜನೆ ಹಣದ ಬಗ್ಗೆನೂ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಮಾತ್ರ ನೀವು ಒಂದು ವಿಚಾರ ಏನಪ್ಪ ಅಂತಂದರೆ ಸಿಂಪಲ್, ಇಲ್ಲಿ ಒಂದು ವಿಚಾರ ಇಲ್ಲಿ ಸಿಂಪಲಾಗಿ ಹೇಳಬೇಕಂತಂದರೆ ನೀವು ಎಲ್ಲರೂ ಕೂಡ ನಾನು ಹೇಳುವಂಥ ಸ್ಟೆಪ್ಸನ್ನು ಫಾಲೋ ಮಾಡಬೇಕು. ಮತ್ತು ಇಲ್ಲಿ ನೀವು ದಯವಿಟ್ಟು ನಾನು ಹೇಳುವಂಥ ಒಂದಿಷ್ಟು ಸ್ಟೆಪ್ಸನ್ನು ಫಾಲೋ ಮಾಡ್ತಾ ಬನ್ನಿ, ಅಷ್ಟೇ ಸಾಕು. ಇಲ್ಲಿ ಒಂದು ವಿಚಾರ ಅಂತಂದರೆ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ, ಏನು ಮಾಡಬೇಕಂತಂದರೆ ಇಲ್ಲಿ ನೀವು ಆಲ್ರೆಡಿ ಎಲ್ರಿಗೂ ನಾನು ಹೇಳಿದ್ದೀನಿ, ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ಎಲ್ರಿಗೂ, ನೀವು ಈ ರೀತಿ ಮಾಡಿ ಡೆಫಿನೆಟಾಗಿ ಹಣ ಬರುತ್ತಂತ. ಏನೂ ಇಲ್ಲ, ಸಿಂಪಲ್ಲಾಗಿ ನಾನು ಹೇಳ್ತಾ ಇರುವಂಥದ್ದನ್ನು ಕೇಳಿಸ್ಕೊಳ್ಳಿ. ನಿಮಗೆ ನನ್ನ ಒಂದು ಆಶ್ರಯ್ ಟೆಕ್ ಕನ್ನಡ ಆ್ಯಂಡ್ ಆಶ್ರಯ್ ಅಪ್ಡೇಟ್ಸ್ ಕನ್ನಡ 2 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಸಿಂಪಲ್ಲಾಗಿ ನಾನು ಏನು ವಿಡಿಯೋ ಹಾಕ್ತೀನಿ ಅದನ್ನು ನೋಡ್ತಾ ಬನ್ನಿ, ದಿನ ನೋಡಿ. ನಿಮಗೆ ಏನಾಗುತ್ತಂತಂದರೆ ಆವಾಗ ಒಂದಿಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಆಗುತ್ತೆ. ಆ್ಯಂಡ್ ಅಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದಾಗ ನಿಮಗೆ ಅದು ಆಗುವಂಥ ಖುಷಿನೇ ಬೇರೆ. ಇಲ್ಲಿ ಹೇಗೆ ಹೇಳುವಂಥದ್ದು ಅಂತಂದರೆ, ಇಲ್ಲಿ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ, ಅಲ್ಲಿ ಇನ್ಫಾರ್ಮೇಷನ್ ಸಿಕ್ಕಿದಾಗ ನಿಮ್ಗೆ ಆಗುವಂಥ ಖುಷಿ ನೋಡಿ ಒಂದು ಬಾರಿ. ಯಾಕಪ್ಪ ಅಂತಂದರೆ ಇಲ್ಲಿ ಎಲ್ರಿಗೂ ಸಿಗಲ್ಲ ಆ ಖುಷಿ. ಯಾಕಪ್ಪ ಅಂತಂದರೆ ನೀವು ಒಂದು ಬಾರಿ ಬೇಕಾದರೆ ಆ ಒಂದು ಖುಷಿಯನ್ನು ನೋಡಿ ತುಂಬ ಖುಷಿಯಾಗುತ್ತೆ, ಮತ್ತು ಎಲ್ರಿಗೂ ಹಣ ಬರುವಾಗ ಭಾರಿ ಖುಷಿ ಆಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ಎಲ್ರಿಗೂ ಹಣ ಬರಲಿ, ಎಲ್ರಿಗೂ ಹಣ ಸಿಗಲಿ ಅಂತ ಹೇಳ್ತಾ ಸ್ನೇಹಿತರೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರುವಂಥದ್ದು, ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಮಾತ್ರ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ, ದಯವಿಟ್ಟು ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ. ಆದರೆ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ, ದಯವಿಟ್ಟು ತಪ್ಪದೆ ನಾನು ಹೇಳುವಂಥ ಒಂದೊಂದೇ ಕೆಲಸವನ್ನು ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ. ಮತ್ತು ನೀವು ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರಬೇಕಂತಂದರೆ ದಯವಿಟ್ಟು ನಾನು ಹೇಳಿದ್ನೆಲ್ಲ ಅದೇ ಕೆಲಸವನ್ನು ಮಾಡಿ. ಡೆಫಿನೆಟ್ಲಿ ಹೇಳ್ತೀನಲ್ಲ, 100% ಏನು ರಿಸಲ್ಟ್ ಅನ್ನುವಂಥ ಸಿಗುತ್ತೆ. ಎಲ್ರಿಗೂ ಹಣ ಬರಲಿ. ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ ಎಲ್ರಿಗೂ ಮುಂದಿನ ವಿಡಿಯೋದಲ್ಲಿ. ಬಾಯ್.